ಬಯಲುಸೀಮೆ ಚಳ್ಳಕೆರೆ ನಗರದಲ್ಲಿ ರಾಜಕಾಲುವೆಗಳ ದುರಸ್ತಿ ಕಾಣದೆ ಮಳೆ ಬಂದ ಸಂದರ್ಭದಲ್ಲಿ ರಾಜಕಾಲುವೆಗಳ ಮೂಲಕ ನೀರು ಖಾಸಗಿ ಲೇಔಟ್ ಮನೆಗಳಿಗೆ ನುಗ್ಗಿ ಹಾನಿ ಉಂಟು ಮಾಡುತ್ತಿದೆ. ಅದರಂತೆ ಚಳ್ಳಕೆರೆ ನಗರದ ವಾಲ್ಮೀಕಿ ನಗರದ ಕುವೆಂಪು ಶಾಲಾ ಪಕ್ಕದ ಲೇಔಟ್ಗೆ ರಾಜಕಾಲುವೆ ನೀರು ಖಾಸಗಿ ಮನೆಗಳಿಗೆ ನುಗ್ಗಿ ಇನ್ನು ಬಯಲು ಪ್ರದೇಶದಲ್ಲಿ ದೊಡ್ಡ ಹೊಂಡದಂತೆ ನೀರು ನಿಂತು ಸೊಳ್ಳೆಗಳ ತಾಣವಾಗಿ ಭಯಾನಕ ರೋಗಗಳ ಭೀತಿಯಲ್ಲಿ ಇಲ್ಲಿನ ಶಾಲಾ ಮಕ್ಕಳು ಹಾಗೂ ಮನೆಗಳ ನಿವಾಸಿಗಳು ಇದ್ದಾರೆ. ಕಳೆದ ವರ್ಷ ಬೆಂಗಳೂರು ಮಹಾನಗರದಲ್ಲಿ ಸಂಭವಿಸಿದ ಅನಾಹುತಗಳ ಜೊತೆಗೆ ಸ್ಥಳೀಯವಾಗಿ ಹಲವಾರು ಸಮಸ್ಯೆಗಳು ತಲೆದೂರಿದವು ಎಂಬುದು ಇಲ್ಲಿ ಸ್ಮರಿಸಬಹುದು. ಕಳೆದ ವರ್ಷ ಮಳೆರಾಯನ ಆರ್ಭಟಕ್ಕೆ ನಗರದ ರಹೀಂ ನಗರ, ಅಜ್ಜನಗುಡಿ ರಸ್ತೆ ಮಾರ್ಗ, ಕಾಟಪ್ಪನಹಟ್ಟಿ, ಪಾವಗಡ ರಸ್ತೆ, ರೈಲ್ವೆ ಸ್ಟೇಷನ್ ಹತ್ತಿರ, ಬೆಂಗಳೂರು ರಸ್ತೆ ಮಾರ್ಗದ ಹಲವು ಕಡೆಗಳಲ್ಲಿ ಹೂಳು ತುಂಬಿ ಹಲವಾರು ಮನೆಗಳಿಗೆ ಹಾನಿ ಉಂಟಾಗಿ ಜನರು ರಾತ್ರೋರಾತ್ರಿ ಮನೆ ತೊರೆದದ್ದು ಇಲ್ಲಿ ಮರುಕಳಿಸಬಹುದು. ಕಳೆದ ಬಾರಿ ಖುದ್ದು ಸ್ಥಳೀಯ ಶಾಸಕರ ಸೂಚನೆ ಮೇರೆಗೆ ರಾತ್ರಿ ವೇಳೆ ನಗರಸಭೆ ಸಿಬ್ಬಂದಿ ಜೆಸಿಬಿ ಯಂತ್ರದ ಮೂಲಕ ಸ್ವಚ್ಛತೆಗೆ ಮುಂದಾಗಿರುವುದು ನೆನಪಿಸಿಕೊಳ್ಳಬಹುದು. ಆದರೆ ಈ ಬಾರಿ ಮುಂಗಾರು ಮುನ್ನವೇ ವರುಣನ ಆರ್ಭಟ ಜೋರಾಗಿದೆ. ಆದ್ದರಿಂದ ಸ್ಥಳೀಯ ಶಾಸಕರು ಹಾಗೂ ಆಡಳಿತ ಅಧಿಕಾರಿಗಳಾದ ಜಿಲ್ಲಾಧಿಕಾರಿಗಳು ಮಳೆ ನೀರು ನುಗ್ಗಿದ ಮೇಲೆ ಪರಿಹಾರ ಮತ್ತೊಂದು ಎನ್ನುವ ಬದಲು ತುರ್ತಾಗಿ ಹಾನಿಯುಂಟಾಗುವ ಪ್ರದೇಶಗಳನ್ನು ರಾಜಕಾಲುವೆಗಳನ್ನು ಗುರುತಿಸಿ ಸ್ವಚ್ಛತೆಗೆ ಮುಂದಾಗಬೇಕು ಎಂದು ಸಾರ್ವಜನಿಕರ ಒತ್ತಾಯವಾಗಿದೆ. ಅಧಿಕಾರಿಗಳೆಲ್ಲ ಹೇಳಿದ್ರು ಯಾರು ಗಮನಕ್ಕೆ ತಗೊಂತಿಲ್ಲ. ಮನೆ ಚರಂಡಿ ನೀರೆಲ್ಲ ಬಂದು ಇಲ್ಲೇ ಸ್ಟಾಕ್ ಆಗ್ತದೆ. ಇದು ಮುಂದಕ್ಕೆ ಹೋಗೋದಕ್ಕೆ ಅನುಕೂಲ ಇಲ್ಲ. ದಯಮಾಡಿ ಅದನ್ನ ನೀವು ಮಾಡ್ಕೊಡ್ಬೇಕಾಗಿ ಹೇಳ್ತೀವಿ. ಅಧಿಕಾರಿಗಳು ಬಂದಿದ್ರ ಇಲ್ಲಿಗೆ? ಅಧಿಕಾರಿಗಳು ಬಂದಿದ್ರು ನೋಡಿದ್ರು ಅದ ಹೋಗ್ತಾರೆ ಸರ್. ಯಾವಾಗ ಇವರು DC ಬಂದಿದ್ರು ಅಂತ ಅದು ಅವರು ಬಂದಿದ್ರು. ಇವ್ರಿಗೆ ಇಲ್ಲಿ ಚಳ್ಳಕೆರೆ ಆಫೀಸ್ಗೆ ತಿಳಿಸೋದ್ರು. ಅವ್ರು ಮತ್ತೆ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿ ಒಂದು 25 ಲಕ್ಷ ಕಾಲುವೆ ಮಾಡಿದ್ರು ರೋಡು ಕ್ರಾಸಿಂಗು. ಮತ್ತೆ ಅದು ಏನು ಉಪಯೋಗ ಆಗಿಲ್ಲ. ಅವಾಗಲಿದ್ದ 5 ವರ್ಷದಕ್ಕೆ ನೀರು ನಿಂತ್ಕೊಂಡಿರುತ್ತೆ. ಆ ಕಡೆ ಪೆಟ್ರೋಲ್ ಬಂಕ್ಗೆ ನಮ್ಮ ಸೀಪೇಜ್ ಇದಾಗುತ್ತೆ ಟ್ಯಾಂಕ್ ಒಳಗೆ. ಹಂಗಾಗಿ ಭಾಳ ತೊಂದರೆ ಆಗುತ್ತೆ. ನೈಟು ಸೊಳ್ಳೆ ಎಲ್ಲ ಭಾಳ ಆಗ್ತಿದ್ದಾವೆ. ಏನು ಜಾಗ ಇದೆ? ಹಳ್ಳನೇ ಅಲ್ಲ ಸರ್. ಆ ಕಡೆ ಈ ಕಡೆ ಎಲ್ಲ ಲೆವಡಿಗೆ ಮಾಡ್ಕೊಂಡು ಅಲ್ಲಿ ತುಂಬಿದ್ರು. ಯಾಕಪ್ಪ ಇವ್ರದ್ದು ಪಾರ್ಟಿದು? ನಿಮ್ಗೇನು ಸಮಸ್ಯೆ? ನಮಗೆ ಇದು ಟ್ಯಾಂಕ್ ಸ್ಟೇಪೇಜ್ ಆಗುತ್ತೆ. ಪಕ್ಕದಲ್ಲೇ ಪೆಟ್ರೋಲ್ ಬಂಕ್ ನಮ್ಮದು. ಟ್ಯಾಂಕ್ ಅಂಡರ್ಗ್ರೌಂಡ್ ಟ್ಯಾಂಕ್ ಸ್ಟೇಪೇಜ್ ಆಗುತ್ತೆ. ಲಕ್ಷ್ಮಣ್ ರೆಡ್ಡಿ, ಜನಸಭೆ ಏಜೆನ್ಸಿ ಪೆಟ್ರೋಲ್ ಬಂಕ್. ಇನ್ನು ಈ ಬಗ್ಗೆ ಸಾರ್ವಜನಿಕರು ಮುಂದಾಗಬಹುದಾದ ಅನಾಹುತಗಳ ಬಗ್ಗೆ ನಗರಸಭೆ ಗಮನಕ್ಕೆ ತಂದರೂ ಕ್ಯಾರೆ ಎನ್ನದ ನಗರಸಭೆ ಅಧಿಕಾರಿಗಳು ನೆಪಮಾತ್ರಕ್ಕೆ ಹಾಗೂ ಬಿಲ್ಗಾಗಿ ಕಾಮಗಾರಿ ಎನ್ನುವಂತೆ ಮಾಡುತ್ತಿದ್ದಾರೆ ಎಂದು ಸ್ಥಳೀಯ ನಿವಾಸಿಗಳು ದೂರಿದ್ದಾರೆ. ಇನ್ನು ನಗರದಲ್ಲಿ ಹಾದು ಹೋದ ರಾಜಕಾಲುವೆಗಳ ಮಾಹಿತಿ ನಗರಸಭೆ ಇಂಜಿನಿಯರ್ಗಳಿಗೆ ಇಲ್ಲವಾಗಿದೆ. ಮುಂಗಾರು ಮಳೆ ಪ್ರಾರಂಭವಾಗಿದೆ. ರಾಜಕಾಲುವೆಗಳಲ್ಲಿ ನೀರು ಸರಾಗವಾಗಿ ಹರಿಯಬೇಕಾದರೆ ಸ್ವಚ್ಛತೆ ಮುಖ್ಯ. ಆದರೆ ಅಂತಹ ದುರಸ್ತಿ ಮಾಡಬೇಕಾದ ಹಲವು ರಾಜಕಾಲುವೆಗಳು ಈಗಲೂ ಹೂಳು ತುಂಬಿದ್ದು ಅಕ್ಕಪಕ್ಕದ ಮನೆಗಳಿಗೆ ಹಾನಿಯುಂಟು ಮಾಡುವ ಆತಂಕದಲ್ಲಿ ಸಾರ್ವಜನಿಕರು ವಾಸ ಮಾಡುತ್ತಿದ್ದಾರೆ. ಇನ್ನಾದರೂ ಚಳ್ಳಕೆರೆ ನಗರಸಭೆ ಅಧಿಕಾರಿಗಳು ರಾಜಕಾಲುವೆಗಳ ದುರಸ್ತಿಗೆ ಹಾಗೂ ಸ್ವಚ್ಛತೆಗೆ ಮುಂದಾಗುವರ ಕಾದು ನೋಡಬೇಕಿದೆ. ಮತ್ತಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನೆಲ್ ಚಳ್ಳಕೆರೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಳ್ಳಕೆರೆ ಟಿವಿಯನ್ನು ಪ್ರತಿದಿನ ಸಂಜೆ 8 ಗಂಟೆಗೆ ವೀಕ್ಷಿಸಿ.